ಆಗಬಾರ್ದಿತ್ತು ಆಗಿದೆ. ಪೋಸ್ಟ್ ಸಣ್ಣ ವಿಷಯ ಅದೇನು ಪೋಸ್ಟರ್ ಮನೆ ಮುಂದೆ ಕಟ್ಟಿದಾರಂತ ಅಷ್ಟೇ ಗಲಾಟೆ. ನೋಡೋಣ ಪೊಲೀಸರು ಏನೋ ಆ್ಯಕ್ಷನ್ ತೊಗೊಳ್ತಾರೆ, ಯಾರು ತಪ್ಪಿಸ್ತಾರ ತೊಗೊಳ್ತಾರೆ ಅಷ್ಟೇ. ಗೊತ್ತಿಲ್ಲ ಏನಿದೆ, ನಮಗೂ ಗೊತ್ತಿಲ್ಲ. ಈ ನಾವು ಪೇಪರ್ನಲ್ಲಿ ನೋಡಿದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಪೋಸ್ಟ್ ಕಟ್ಟಲಿಕ್ಕೆ ಅವರು ತೆರವುಗೊಳಿಸ್ಬೇಕಂತ ಅವರು ಇವ್ರು ಕಟ್ಟಬೇಕಂತ ಇವರು ಅಷ್ಟೇ. ಸೊ ಅದನ್ನು ರಿಯಾಲಿಟಿ ಗೊತ್ತಾಗ್ಬೇಕಾದ್ರೆ ಎನ್ಕ್ವೈರಿ ಆಗ್ಬೇಕಷ್ಟೇ ಏನಾಗಿದೆ ಅಂತ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಾವಾಗಿದೆ, ತನಿಖೆ ಆಗ್ಬೇಕು. ಇದು ಯಾರು ಮಾಡಿದಾರೆ, ಹೆಂಗಾಗಿದೆ ಅಂತ ತನಿಖೆ ಆಗ್ಬೇಕಷ್ಟೆ. ನೋಡೋಣ, ಪೊಲೀಸ್ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗೋದಿಲ್ಲ ಯಾರು ಏನಂತ. ಆಗುವವರೆಗೆ ಹೇಳಲಿಕ್ಕೆ ಆಗೋಲ್ಲ. ಈಗ ತನಿಖೆ ಮಾಡಲಿ, ಪೊಲೀಸರು ಮಾಡಿದ್ಮೇಲೆ ನಿಜಾಂಶ ಗೊತ್ತಾಗ್ತಲ್ಲ. ಯಾಕಂದ್ರೆ ಅದೇ ನಮ್ಮ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಅವಧಿಯಲ್ಲಿ ಆಗಬಾರ್ದು ಅಂತ ಅನಿಸ್ತದೆ. ಯಾಕಂದರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಬ್ಯಾನರ್ ಕಟ್ಟೋದು. ಅದು ಬ್ಯಾನರ್ನಿಂದ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅಂದರೆ ವಿಚಿತ್ರ. ಇಲ್ಲ, ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ. ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ. ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಒಂದು 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 ಹಂಗೆ ಬೇರೆ ಬೇರೆ ಟರ್ನ್ ಹೋಗ್ತದೆ ಅಷ್ಟೇ. ಹೀಗಾಗಿದ್ದು ಬ್ಯಾನರ್ಗೆ ಅಷ್ಟೇ ಸೀಮಿತ. ಇಲ್ಲ, ಮಾತಾಡ್ತೀನಿ ಆಮೇಲೆ. ಇಲ್ಲ, ನೋಡ್ಬೇಕು. ಅದು ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಅದು ಗೊತ್ತಿಲ್ಲ. ಏನು ಕಾರ್ಯಕ್ರಮ ಮುಂದುವರಿಸ್ತಾರ, ಪೋಸ್ಟ್ಪೋನ್ ಮಾಡ್ತಾರ ಗೊತ್ತಿಲ್ಲ. ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಮತ್ತೆ ಯಾವ್ದು ಡೇಟ್ ಫಿಕ್ಸ್ ಮಾಡಿ ನೆಕ್ಸ್ಟ್ ಹೋಗ್ತೀವಿ. ಅದು ನಿಜ, ಅದರಲ್ಲಿ ನಿಜ ಅದ. ಇವರೇನೋ ಮಾಡಿದ್ದಾರೆ ಕಷ್ಟಪಟ್ಟು. ಗಣೇಶ್ ಅವರು ಕಂಪ್ಲಿ ಶಾಸಕರು, ಅಲ್ಲಿ ಎಲ್ಲ ಸ್ಥಳೀಯ ಶಾಸಕರು ಕೂಡಿ, ಭರತ್ ರೆಡ್ಡಿ ಅವರೆಲ್ಲ ಕೂಡಿ ಮಾಡಿದ್ದಾರೆ. ಇಲ್ಲ, ಗೊತ್ತಿಲ್ಲ. ಅದನ್ನ ನೋಡ್ಬೇಕು. ಅದು ಯಾವ್ದು ಪೊಲೀಸರು ಹೇಳಬೇಕು. ಅದು ಯಾಕೆ, ಅದು ಏನು ಸೀಮಿತವಾಗಿ ಒನ್ಲಿ ಪೋಸ್ಟರ್ ಜಗಳ ಅಥವಾ ಕಾರ್ಯಕ್ರಮ ಮುಂದೂಡುವಂಥ ಉದ್ದೇಶ ಇತ್ತ? ಎರಡಿದೆ ಅದರಲ್ಲಿ. ಪೋಸ್ಟ್ರಿಂದ ಗಲಾಟೆಯಾಗಿ ಇಲ್ಲಿವರೆಗೆ ಬರಲಿಕ್ಕೂ ಚಾನ್ಸ್ ಇದೆ. ಇಲ್ಲ ಕಾರ್ಯಕ್ರಮ ಮುಂದೆ ಹಾಕ್ಬೇಕಂತ ಏನೋ ಪೂರ್ವ ನಿಯೋಜಿಸಿದ್ರೆ ಗೊತ್ತಿಲ್ಲ. ಅದೇ ಅದನ್ನ ಪೊಲೀಸರು ಹೇಳಬೇಕಲ್ಲ. ಈಗ ನಾವಿಲ್ಲಿ ಕುಂತು ಬೆಂಗಳೂರಿನ ಹೇಳಿಕ್ಕಲ್ಲ, ಪೊಲೀಸ್ ತನಿಖೆಯಿಂದ ಗೊತ್ತಾಗತ್ತೆ ಅದು ಪೋಸ್ಟರ್ದ ಅಥವಾ ಕಾರ್ಯಕ್ರಮ ಮುಂದೂಡ್ದ ಅಂತ. ಕಾದು ನೋಡೋಣ, ಗೊತ್ತಾಗ್ತದೆ ತನಿಖೆ. ಸರ್ಕಾರಕ್ಕೆ 1000 ದಿನಗಳು ತುಂಬ್ತಾ ಇದ್ದಾವೆ, ಒಂದು ಸಮಾವೇಶ ಆಯೋಜನೆ ಆಗಬೇಕು ಅನ್ನೋ ಚರ್ಚೆ ಇದೆ. ಗೊತ್ತಿಲ್ಲ, ಮಾಡ್ತಾರೆ. ಮಾಡ್ಬೋದಲ್ಲ, ಏನು ವರ್ಷಕ್ಕೊಂದು ಮಾಡ್ತಾರೆ, 2 ವರ್ಷ 3 ವರ್ಷ ಮಾಡ್ತಾರೆ. ಆ ರೀತಿ ಮಾಡ್ಬೋದು. ಏನಿದೆ ವಿಶೇಷ ಏನಿಲ್ಲ. ಯೂಶ್ವಲಿ ಮಾಡ್ತಾರೆ 1 ವರ್ಷ 2 ವರ್ಷ 3 ವರ್ಷ ಕಾರ್ಯಕ್ರಮ ಮಾಡಿದ್ರಿ. ಆಗಿದಿಲ್ಲ. ಹಾವೇರಿಯಲ್ಲಿ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರೆ. 7 ತಾರೀಕಿದೆ ಅದು ಕಾರ್ಯಕ್ರಮ. ಅದನ್ನ ಹೇಳ್ತಾರೆ, ಯಾವ್ದು ಇನ್ನು ಬೇರೆ ಫೆಬ್ರವರಿ 14ಕ್ಕೆ ಅವತ್ತು ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ. ಮಾಡ್ಬೋದು. ಹತ್ರ ಏನು ಮಾಡ್ಬೋದು ಅಂತ ಏನಿಲ್ಲ. ರಾಜಕೀಯದ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮಾಡ್ಬೋದು. ಅಧಿಕಾರ ಕ್ಯಾಲೆಂಡರ್ ಅದೇನು ಬದಲಾಗ 365 ಡೇಸ್ ಬದಲಾಗ್ತಾನೆ ಇರ್ತೈತೆ. ಅದೇನು ಪ್ರಶ್ನೆ. ಯಾರು ಹೇಳು, ನೀವು ಹೇಳ್ಬೇಕಂತ ನಾವೆಲ್ಲ ಹೇಳಿದೆ. ನೀವು ನಾವಂತೆ ಅದ್ರ ಮ್ಯಾಗ ಆಶೆ ಪಟ್ಟಿಲ್ಲ, ನಿರೀಕ್ಷಣೆ ಮಾಡಿಲ್ಲ. ಬಂದಾಗ ಬರ್ತೈತೆ ಅಂತ ನಾವು ಅದಕ್ಕಾಯ್ತು. ನಾವೇನು ಆಗಬೇಕು ಅಂತೇನ ಇಲ್ಲ. ಬಜೆಟ್ ಪ್ರಿಪರೇಷನ್ ಆಗಿಲ್ಲ ಸಿಎಂ ಅಂತ ಹೇಳಿ ಒಂದು ಚರ್ಚೆ ನಡೀತಿದೆ ಸರ್. ನಾಯಕತ್ವ ಬದಲಾವಣೆ ಚರ್ಚೆ ಇದೆ. ಜನವರಿ 2ನೇ ವಾರದಲ್ಲಿ ಹೈಕಮಾಂಡ್ ಅವರು ಕರೀತಾರೆ ಅನ್ನೋ ಚರ್ಚೆಗಳೆಲ್ಲ ಇದ್ದಾವೆ. ಸಿಎಂ ಬಜೆಟ್ ಪ್ರಿಪರೇಷನ್ ಆರಂಭ ಮಾಡದೇ ಇರೋದು ಇನ್ನೂ ಟೈಮ್ ಇದಲ್ಲ. ಮಾರ್ಚ್ದಾಗ ಮಾಡೋರು ಬಜೆಟ್. ಮಾರ್ಚ್ ಅಂದ್ರೆ ಇನ್ನೂ ಫೆಬ್ರವರಿಲಿ ಸ್ಟಾರ್ಟ್ ಆಗ್ಬೋದ್ರಿ ಇಲಾಖಾ ಚರ್ಚೆ. ಇನ್ನೂ ಟೈಮ್ ಇದೆ, ಸಾಕಷ್ಟು ಟೈಮ್.
ಮಾತು ಹೇಳ್ತಾರೆ. ನಾಯಕತ್ವ ಬದಲಾವಣೆ ವಿಚಾರ ಬಂದರೆ ನಾವು ಸಹ ರೇಸ್ನಲ್ಲಿದ್ದೀವಿ ಅಂತ ಹೇಳ್ತಾರೆ. ನನ್ನ ಹೆಸರು ಪರಿಗಣನೆಗೆ ಬರುತ್ತೆ, ಚರ್ಚೆ ಬರುತ್ತೆ. ಈಗ ನಾವು ಹೇಳಿರಲ್ಲ, ಅದು ಆಗಬಾರ್ದಕ್ಕಂತ ನಾವು ಹೇಳಿರಲ್ಲ, ನಾವು ಹೇಳಿ ಮುಂಚೆನೇ ಹೇಳಿವಿ. ಅವ್ರು ಯಾಕೆ ಆಗಬಾರ್ದು ಅಂತ ತಿಳಿದಿರಲ್ಲ, ಹಳೇದು ಹೋದ ವರ್ಷ ಹೇಳಿ ನಾವು. ಅವರು ಸೀನಿಯರ್ದಾರೆ, 8 ವರ್ಷ ಅಧ್ಯಕ್ಷರಾಗಿದ್ದಾರೆ. ಅವರು ಯಾಕೆ ಆಗಬಾರ್ದು ನಾವು ಪ್ರಶ್ನೆ ಮಾಡಿದ್ದೀವಿ. ನೋಡೋಣ, ಕಾದು ನೋಡೋದು, ಎಲ್ಲದಕ್ಕೂ ಕಾಲವೇ ಉತ್ತರ. ಬದಲಾವಣೆ ಮಾಡಿದ್ರೆ ಪರಮೇಶ್ವರ್ ಅವ್ರಿಗೆ ಅವಕಾಶ ಸಿಗಲಿ ಅಂತ. ಅಲ್ಲ, ನಮ್ಮ ಆಸೆ ಇದೆ. ಅವರು ಸೀನಿಯರ್ ಇದ್ದಾರೆ, ದಲಿತ ನಾಯಕರಿದ್ದಾರೆ, ಆಗ್ಬೇಕಂತ ಆಸೆ ಇದೆ ಅವ್ರಿಗೂ. ಸೊ ಅಂತಿಮವಾಗಿ ನೋಡೋಣ. ಅವರು ಇವತ್ತು ತಿಳಿದಾರಲ್ಲ, ಅವರು ನಂದು ಬದಲಾವಣೆ ಆಗ್ಬೋದು ಅಂತ ಹೊಸ ವರ್ಷದಲ್ಲಿ ಅಂತ ಹೇಳಿದಾರೇನು. ವರ್ಷದಲ್ಲಿ ಆಶಾ ಆತ್ಮವಿಶ್ವಾಸ ಆಶಾ. ಆತ್ಮವಿಶ್ವಾಸದಲ್ಲಿ